ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣವಮ್ಮ? ಸರಿ ಮೇಡಮ್. ಓಕೆ, ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಎಲ್ಲಿವರೆಗೆ ಕಲ್ತಿದ್ದೀವಿ ಅಂದ್ರೆ, ನಾವು ಕಲಿಯುವ ಅಂದ್ರೆ ಕನ್ನಡದಲ್ಲಿರುವ ಪ್ರತಿಯೊಂದು ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಸುಲಭವಾಗಿ ಬರೆಯಬೇಕು. ಅಂದ್ರೆ ಏನೇನ್ ಕಲಿಬೇಕು, ಯಾವ ಯಾವ ಪದ್ಧತಿಗಳಿಂದ ನಾವು ಕನ್ನಡ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಕಲಿಯಬೇಕು, ಬರೆಯೋದನ್ನ ಸುಲಭವಾಗಿ ಕಲಿಯಬೇಕು ಅನ್ನುವ ವಿಷಯದಲ್ಲಿ ನಾವು ಮುಂದುವರಿತಾ ಇದ್ದೀವಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ನಾವು ಏನೇನ್ ಕಲ್ತಿದ್ದೀವಿ, ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವುದು ಮೊದಲನೇ ಪದ್ಧತಿ. ನಾವು ಹೆಸರುಗಳನ್ನು ಬರೆಯುವಾಗ ಮಧ್ಯದಲ್ಲಿ ಸೊನ್ನೆ ಬಂದಾಗ ಯಾವ ತರ ಹೆಸರುಗಳನ್ನು ಬರೆಯಬೇಕು ಅನ್ನುವುದು ಎರಡನೇ ಪದ್ಧತಿ. ಅದೇ ರೀತಿಯಲ್ಲಿ ಒತ್ತಕ್ಷರಗಳು ಬಂದಲ್ಲಿ, ಅಂದ್ರೆ ನಾವು ಬರೆಯುವ ಹೆಸರಿನಲ್ಲಿ ಒತ್ತಕ್ಷರಗಳ ಬಂದಲ್ಲಿ ಯಾವ ರೀತಿಯಾಗಿ ಆ ಹೆಸರನ್ನು ಬರೆಯಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ನಾವು ಇಂಗ್ಲಿಷ್ ನಲ್ಲಿ ಬರೆಯಬೇಕು ಅನ್ನುವುದನ್ನು ನೋಡ್ತಾ ಬರ್ತಾ ಇದ್ವಿ. ಅದರಲ್ಲಿ ಈಗ ನಾವು ನೋಡ್ತಾ ಇರೋದು ಮೊದಲನೇ ಪದ್ಧತಿ. ಅಂದ್ರೆ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವುದನ್ನು ನಾವು ಕಲ್ತಿದ್ದೀವಿ ಲಾಸ್ಟ್ ಕ್ಲಾಸ್ಗಳಲ್ಲಿ. ಅದೇ ರೀತಿಯಲ್ಲಿ ಎಕ್ಸಾಂಪಲ್ ಕೂಡ ನೋಡಿದೀವಲ್ವಾ, ಅಕ್ಷರಗಳನ್ನು ಕಲ್ತು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು, ಸ್ಪೆಲ್ಲಿಂಗ್ಸ್ ಏನು ಅನ್ನೋದೆಲ್ಲ ನೋಡಿ ಆದ್ಮೇಲೆ ಎಕ್ಸಾಂಪಲ್ ಕೂಡ ನೋಡಿದ್ವಿ. 2 ಅಕ್ಷರದ ಹೆಸರು, 3 ಅಕ್ಷರದ ಹೆಸರು, 4 ಅಕ್ಷರದ ಹೆಸರು. ಇದೇ ರೀತಿಯಲ್ಲಿ ಇಲ್ಲಿಗೆ ಅಲ್ಲ, ಇದು ಎಕ್ಸಾಂಪಲ್ ಜಸ್ಟ್ ಸ್ವಲ್ಪ ನೋಡಿದೀವಿ ಇಲ್ಲಿ ಅಲ್ವಾ? ಹೌದು ಮೇಡಮ್. ಲಾಸ್ಟ್ ಕ್ಲಾಸ್ಗಳಲ್ಲಿ ಕೂಡ ಈಗ ಕೂಡ ಅಷ್ಟೇ ಸ್ವಲ್ಪ ನೋಡೋಣ. ಅಂದ್ರೆ ನಾವು ಇಲ್ಲಿವರೆಗೆ ಮೊದಲನೇ ಪದ್ಧತಿ ಅನ್ನೋದು ಕಲ್ತಿದೀವ ಇಲ್ಲ ಅನ್ನೋದಿಕ್ಕೆ ಮಾತ್ರ ಎಕ್ಸಾಂಪಲ್ ಅಷ್ಟೇ. ಈ 3 ಪದ್ಧತಿಗಳು ಆದ್ಮೇಲೆ ಪೂರ್ತಿಯಾಗಿ ಕಲ್ತ ಮೇಲೆ ನಾವು ಕ್ಲಿಯರ್ ಆಗಿ ಒಂದೊಂದು ಅಂದ್ರೆ ಮೊದಲನೇ ಪದ್ಧತಿಗೆ ಸ್ವಲ್ಪ ಎಕ್ಸಾಂಪಲ್ಸ್ ಹೆಸರುಗಳು, ಎರಡನೇ ಪದ್ಧತಿಗಳಿಗೆ, ಮೂರನೇ ಪದ್ಧತಿಗಳಿಗೆ, ಈ ತರ ನಾವು ಎಕ್ಸಾಂಪಲ್ಸ್ ತುಂಬಾ ಹೆಸರುಗಳನ್ನು ನೋಡಿ ಮುಂದುವರಿಯೋಣ. ಓಕೆನಾ? ಈಗ ನಾವ್ ಏನ್ ಮಾಡ್ತಾ ಇದ್ದೀವಿ, ಮೊದಲನೇ ಪದ್ಧತಿ ಅಂದ್ರೆ ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅದನ್ನ ಕಲ್ತ ಮೇಲೆ ಹೇಗೆ ಜೋಡಿಸಬೇಕು ಅನ್ನೋದನ್ನ ನೋಡ್ತಾ ಇದೀವಲ್ವಾ? ಈಗ ಅಕ್ಷರಗಳು ನೋಡಿದೀವಿ, ಅವನ್ನ ನಾವು ಯಾವ ತರ ಜೋಡಿಸಿ ಬರೆಯಬೇಕು, ಅವು ಯಾವ ತರ ಹೆಸರಾಗಿ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ನೋಡೋಣ. ಈಗ ನಾವು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ. ಈಗ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ ಪವನ್, PAN ಪವನ್. ಎಲ್ಲಿ ಕಲ್ತಿರ್ತೀವಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ? ಪಿ ಅಂದ್ರೆ ಪ್ರಾರಂಭದ ಅಕ್ಷರ, ಆ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಎ ಸೇರಿಸಿದೀವಿ. ಸೊ ಆ ಅಕ್ಷರ ಪ ಅನ್ನುವ ಅಕ್ಷರಕ್ಕೆ PA ಅನ್ನುವ ಸ್ಪೆಲ್ಲಿಂಗ್. ಅದೇ ರೀತಿಯಲ್ಲಿ ವಾ ಅಂದ್ರೆ ವಿ ಪ್ರಾರಂಭದ ಅಕ್ಷರ, ಆ ಅನ್ನುವ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಎ ಜೋಡಿಸಿದ್ದೇವೆ. ಸೊ ವ ಅನ್ನುವ ಅಕ್ಷರಕ್ಕೆ VA. ಎನ್ ಅನ್ನುವ ಅಕ್ಷರಕ್ಕೆ ಎನ್ ಅಷ್ಟೇ. ಇಲ್ಲಿ ಏನಾಗಿದೆ, ನಾವು ನ ಅಂತೇಳಿ ಆ ಸೌಂಡ್ ಕೂಡ ಬರ್ತಾ ಇಲ್ಲ, ನೀ ಅಂತ ಹೇಳಿ ಈ ಸೌಂಡ್ ಕೂಡ ಬರ್ತಾ ಇಲ್ಲ, ನು ಅಂತೇಳಿ ಯು ಸೌಂಡ್ ಕೂಡ ಬರ್ತಾ ಇಲ್ವಲ್ಲ. ಅದಕ್ಕಾಗಿ ಅರ್ಧ ಅಕ್ಷರ ಇಲ್ಲಿ ಪವನ್, PAVAN ಪವನ್. ಅದೇ ರೀತಿಯಲ್ಲಿ ಪುನೀತ್, ಪುನೀತ್. ಓಕೆ. ಪು ಅಂದ್ರೆ PU. ಯಾಕೆ PU? ಉ ಅನ್ನುವ ಸೌಂಡ್ ಬರ್ತಾ ಇದೆ, ಪಿ ಪ್ರಾರಂಭದ ಅಕ್ಷರ, ಉ ಅನ್ನುವ ಸೌಂಡ್ಗಾಗಿ ಯು ಜೋಡಿಸ್ತಾ ಇದ್ದೀವಿ. ಸೊ ಪು ಅನ್ನುವ ಕನ್ನಡ ಅಕ್ಷರಕ್ಕೆ PU. ಓಕೆನಾ? ನೀ ಎನ್ ಪ್ರಾರಂಭದ ಅಕ್ಷರ, ಈ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಇಲ್ಲಿ DE ಅನ್ನುವುದು ನಾವು ಇಲ್ಲಿ ಸೇರಿಸ್ತಾ ಇದ್ದೀವಿ. ಸೊ ಆದ ಕಾರಣ NEE ನೀ.
ಹಾ Okay. ತಾ ಅಲ್ಲ, ತು ಅಲ್ಲ, ತಿ ಅಲ್ಲ, ತೆ ಅಲ್ಲ ಅಲ್ವಾ. ಅದಕ್ಕಾಗಿ ನಾವು ಇಲ್ಲಿ ಸೈಡ್ ಆಗಿ ನಾವು ಎ ಆಗ್ಲಿ, ಐ ಆಗ್ಲಿ, ಹೂ ಆಗ್ಲಿ ಏನು ಜೋಡಿಸ್ತಾ ಇಲ್ಲ. ಸೊ ಆದ ಕಾರಣ ಟಿ ಹೆಚ್ ತ್ ಅಷ್ಟೇ, ಅರ್ಧ ಅಕ್ಷರ ಅರ್ಧಕ್ಕೆ ಬಿಟ್ಟಿದೀವಲ್ಲ. ಹೌದು ಮೇಡಮ್. ಪುನೀತ್, 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 PUNEETH, ಪುನೀತ್ ಹೆಸರಾಯ್ತಲ್ಲ. ಯಾವ ತರ ಏರ್ಪಡಿದೆ, ನಾವು ಒಂದೊಂದ್ ಹೆಸರು ಪುನೀತ್ ಅಂತೇಳಿ ಅದ್ರ ಸ್ಪೆಲ್ಲಿಂಗು, ಕಿರಣ್ ಅಂತೇಳಿ ಅದ್ರ ಸ್ಪೆಲ್ಲಿಂಗು ಕಾಮನ್ ಆಗಿ ಕಲ್ತ್ ಬಿಟ್ರೆ ಇದರ ಸ್ಪೆಲ್ಲಿಂಗ್ ಕಿರಣ್ ಅಂದ್ರೆ KIRAN, ಕಿರಣ್ ಅಂತೇಳಿ ಕಲ್ತ್ ಬಿಟ್ರೆ ಅದು ಕಾಮನ್ ಆಗಿರುತ್ತೆ. ಇನ್ನೊಂದು ಕಿರಣ್ ಅಂತ ಹೆಸರು ಬಂದಾಗೆ ಇನ್ನೊಂದು ಅದೇ ರೀತಿಯಲ್ಲಿ ಇನ್ನೊಂದು ಚರಣ್ ಅಂತ ಹೆಸರು ಬಂತ ಆಗ್ಲಿ ಅಲ್ವಾ. ಈ ಎರಡು ಅಕ್ಷರ ಸೇಮ್ ಅಲ್ವಾ. ಹೌದು ಮೇಡಮ್. ಆಗ ನಾವು ಇಲ್ಲಿ ಚ ಅನ್ಬೇಕಂದ್ರೆ ಚರಣ್ ಹೆಸರು ನಾನು ಕಲ್ತಿಲ್ಲ, ಅದಕ್ಕಾಗಿ ನನ್ಗೆ ಅದ್ರ ಸ್ಪೆಲ್ಲಿಂಗ್ ಬರೋಲ್ಲ ಅಂತೇಳಿ ನಾವು ಹಿಂದೆ ಹಾಕ್ತಿವಿ, ಅಷ್ಟೇ, ಏನಿಲ್ಲ. ಈಗ ನಾವ್ ಏನ್ ಮಾಡ್ತಾ ಇದ್ವಿ, ಒಂದೊಂದು ಅಕ್ಷರ ಹೇಗೆ ಏರ್ಪಡಿದೆ, ಅದು ಯಾಕ ಐ ಇಟ್ಟಿದೀವಿ, ಯಾಕ ಹೂ ಇಡ್ತಾ ಇದೀವಿ, ಯಾಕೆ ನಾವಿಲ್ಲಿ ಎ ಇಡ್ತಾ ಇದೀವಿ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಇದೀವಲ್ವಾ. ಅದಕ್ಕಾಗಿ ನಾವಲ್ಲಿ ಯಾವ ಅಕ್ಷರ ಬಂದ್ರೂ ಕೂಡ ನಮಗೆ ಆ ಸ್ಪೆಲ್ಲಿಂಗ್ಸ್ ಅನ್ನೋದು ಕರೆಕ್ಟ್ ಆಗಿ ಜೋಡಿಸ್ತೀವಿ. ಅದಕ್ಕೆ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ನಾವು ನೋಡೋದೇನಿಲ್ಲಿ, ಯಾವ ಹೆಸರು ಬಂದ್ರು ಕೂಡ ಆ ಅಕ್ಷರಕ್ಕೆ ಯಾವ ಸ್ಪೆಲ್ಲಿಂಗ್ ಬರುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ಅಷ್ಟೇ. ಓಕೆನಾ. ಚ ಅಂದ್ರೆ ಏನು, CH ಪ್ರಾರಂಭದ ಅಕ್ಷರ, ಆ ಅನ್ನುವ ಸೌಂಡ್ಗೆ ಎ ಸೇರಿಸ್ತಾ ಇದೀವಿ. ಸೊ ಚ ಅನ್ನುವ ಪೂರ್ತಿ ಕನ್ನಡ ಅಕ್ಷರಕ್ಕೆ CHA ಅನ್ನುವ ಸ್ಪೆಲ್ಲಿಂಗ್ ಇದು. ಓಕೆ, ಎಲ್ಲಿ ನೋಡಿದ್ರು ಕೂಡ ನಮ್ಗೆ ಚ ಅನ್ನುವ ಅಕ್ಷರ ಕನ್ಫ್ಯೂಸ್ ಆಗಲ್ಲ. ಓಕೆನಾ. ಒಂದ್ ವೇಳೆ ಎ ಸ್ಥಾನದಲ್ಲಿ ಐ ಇಟ್ಟಿದ್ದೀರ ಅನ್ಕೊಳ್ಳಿ, ಆಗ ಏನಾಗುತ್ತೆ, ಇ ಅನ್ನುವ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕೆ CHI. ಎಲ್ಲಿ ನೋಡಿದ್ರು ಕೂಡ ನಮಗೆ CH ಪ್ರಾರಂಭದ ಅಕ್ಷರ, ಐ ಅನ್ನುವ ಅಕ್ಷರಕ್ಕೆ ಇ ಅನ್ನುವ ಸೌಂಡ್ ಬರ್ತಾ ಇದೆ. ಆದ ಕಾರಣ ನಾವಲ್ಲಿ ಐ ಜೋಡಿಸ್ತಾ ಇದ್ದೀವಿ ಅನ್ನೋದು ನಮ್ಗೆ ಮೈಂಡ್ ನಲ್ಲಿ ಇದ್ ಬಿಡುತ್ತೆ. ಯಾವ ಹೆಸರನ್ನ ತಗೊಳ್ಳಿ ನೀವು ಸ್ವಂತವಾಗಿ ಬರೆಯೋದಕ್ಕೆ ಚಾನ್ಸ್, ಅದು ಕೂಡ ನೋಡೋಣ ಮುಂದೆ. ಓಕೆನಾ. ಈಗ ಜಸ್ಟ್ ನಾವು ನೋಡ್ತಾ ಇದೀವಿ. ಚರಣ್, CHARAN, ಅಷ್ಟೇನಿಲ್ಲ. ಚರಣ್, CHARAN, ಚರಣ್. ರಾಜೇಶ್, ರಾಜೇಶ್, RAJESH, ರಾಜೇಶ್. ಜೆ ಎ ಅನ್ನುವ ಸೌಂಡ್ ಬರ್ತಾ ಇದೆ. ಆದ ಕಾರಣ ನಮ್ಗಿಲ್ಲಿ ಜೆ ಶ ರಾಜೇಶ್. ಇಲ್ಲಿ ದೀರ್ಘ ಬಂದಿದೆಯಲ್ಲ, ಮತ್ತೆ ಯಾಕೆ ಇಲ್ಲಿ ಒಂದೇ ಸಿಂಗಲ್ ಆಗಿ ಇಟ್ಟಿದ್ರೆ ಅಂತಂದೇಳಿ ನಮ್ಗೆ ಡೌಟ್ ಬರುತ್ತೆ. ಮತ್ತೆ ಹಿಂದೆ ಹೋಗ್ಬೇಕು. ಅವಾಗ ಏನ್ ಮಾಡ್ಬೇಕು, ಆ ಈ ಸ್ಥಾನದಲ್ಲಿ ನಾವು ಕಲ್ತಿರ್ತೀವಲ್ವಾ, AAI. ಎಗೆ ಇ ಅನ್ನುವ ಅಕ್ಷರ ಇಂಗ್ಲಿಷ್ ಅಕ್ಷರ, ಎ ಅಂದ್ರೂ ಕೂಡ ಇ ಅಂತಾನೆ ಬರಿಬೇಕು ಅನ್ನೋದನ್ನು ಮತ್ತೆ ನಾವಲ್ಲಿ ಪದೇ ಪದೇ ಕಲ್ತಿರ್ತೀವಲ್ವಾ. ಅದನ್ನ ಮರಿಬಾರ್ದು. ಅದಕ್ಕಾಗಿ ನಾವಿಲ್ಲಿ ಸಿಂಗಿಲ್ ಆಗಿ ಎ ಇಟ್ಟಿದೀವಿ. ಎ ಅನ್ನುವ ಸೌಂಡ್ಗೆ ಏನ್ ಮಾಡಿದೀವಿ, ಸಿಂಗಿಲ್ ಆಗಿ ಇಟ್ಟಿದೀವಿ ಅಲ್ವಾ, ಇ ಅನ್ನುವ ಅಕ್ಷರ. ಮತ್ತೆ ದೀರ್ಘ ಇದೆಯಲ್ಲ, ಇಲ್ಲೇನು ನೀ ಅಂತ ಹೇಳಿದ್ರೆ ನಾವು ಡಬಲ್ ಇ ಇಟ್ಬಿಟ್ಟಿದೀವಿ. ಇಲ್ಲಿ ಯಾಕೆ ಮತ್ತೆ ಎ ಅಂದಾಗ ಆಗ ಡಬಲ್ ಬರ್ಬೇಕಲ್ವಾ ಅಂತೇಳಿ ಕನ್ಫ್ಯೂಸ್ ಆಗ್ಬಾರ್ದು. ಯಾವ ಅಕ್ಷರ ಅವು ನಾವು ಪ್ರಾರಂಭದ ಅಕ್ಷರ ಜೋಡಿಸುವ ಸೌಂಡ್ಸ್ ಅಕ್ಷರಗಳು ನಾವು ಕ್ಲಿಯರ್ ಆಗಿದ್ರೆ ಎಷ್ಟು ದೊಡ್ಡ ಹೆಸರನ್ನಾದ್ರೂ ಸರಿ ನೀವೇ ಸ್ವಂತವಾಗಿ ಬರಿತೀರಿ. ಓಕೆನಾ. ಪ್ರತಿಯೊಂದು ಹೆಸರಿನಲ್ಲಿ ಯಾಕೆ ಇಷ್ಟು ಡೀಟೇಲ್ ತಗೊಳ್ತಾ ಇದೀವಿ ಅಂದ್ರೆ, ನಾವು ಇನ್ನು ಮುಂದೆ ಮುಂದೆ ನೋಡುವ ಅಕ್ಷರಗಳು, ಹೆಸರುಗಳು ಯಾವ್ದಾದ್ರೂ ಸರಿ ಇದ್ರ ಮೇಲೆ ಬೇಸ್ ಆಗಿರುತ್ತೆ. ಓಕೆ ಮೇಡಮ್. ನೆಕ್ಸ್ಟ್ ಲಲಿತಾ, LALITHA, ಅಷ್ಟೇ. ಲಾ ಲಿ ಎರಡು ಒಂದೇ, ಲಾಲಾ ಲೀಲಿ ಅಕ್ಷರ ಗುಣಿತಾಕ್ಷರಗಳಲ್ಲೇ ಇದೆ ಅಲ್ಲ. ಹೌದು ಮೇಡಮ್. ಲ ಅಂದ್ರೆ ಆ ಅನ್ನುವ ಸೌಂಡ್ ಬರ್ತಾ ಇದೆ, ಲಿ ಅಂದ್ರೆ ಇ ಅನ್ನೋ ಸೌಂಡ್ ಬರ್ತಾ ಇದೆ. ಸೊ ಅದಕ್ಕಾಗಿ ಲ ಅನ್ನುವಾಗ ಎ ಜೋಡಿಸ್ತಾ ಇದೀವಿ ಪ್ರಾರಂಭದ ಅಕ್ಷರಕ್ಕೆ, ಅದೇ ಪ್ರಾರಂಭದ ಅಕ್ಷರಕ್ಕೆ ಇ ಅನ್ನುವ ಸೌಂಡ್ ಬಂದಿದಾಗ ಏನ್ ಮಾಡ್ತಾ ಇದೀವಿ, ಐ ಅನ್ನು ಜೋಡಿಸ್ತಾ ಇದೀವಿ ಅಲ್ವಾ. THA ಕಾಮನ್, THA TA ಬರಿಬಹುದಲ್ಲ, ಬರಿಬಹುದು, ತಪ್ಪೇನಿಲ್ವಲ್ಲ. ಇಷ್ಟಕ್ ಮುಂಚೆ ಗೀತಾ ಸೀತಾ ಅಂತ ನೋಡಿದಿವಲ್ವಾ ಹೆಸರಿನಲ್ಲಿ. ಬರಿಬಹುದು, ತಪ್ಪೇನಿಲ್ಲ. ನಮ್ಮ ಹೆಸರು ನಾವು ಅಲ್ವಾ,
ಹೌದು ಮೇಡಮ್. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಬಾರ್ದು ಅಷ್ಟೇ ಆಗ್ಲಿ. ಆ ಇಡೋದಲ್ಲಿ ಯು ಇಡೋದಾಗ್ಲಿ, ಆ ತಾ ಇಡೋದಲ್ಲಿ ಡಾ ಇಡೋದಾಗ್ಲಿ, ಇದನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತಾರ. ಇದು ಏನಂದ್ರೆ ಟಿ ಎ ಬರೆಯೋ ಸ್ಥಳದಲ್ಲಿ ಟಿ ಎ ಬರ್ದು, ಇಲ್ಲ THA ಬರಿತೀನಿ ನಾನು ಅಂತ ಹೇಳಿದ್ರೆ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಲ್ಲ. ಇದು ನನ್ನ ಹೆಸರು ನಾನು ಒಂದು ರೀತಿಯಲ್ಲಿ ಅಂದವಾಗಿ ಇರೋ ರೀತಿಯಲ್ಲಿ ನಾನು ಜೋಡಿಸ್ಕೊಳ್ತೀನಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇರಲ್ಲ ಮತ್ತು ಕರೆಕ್ಟ್ ಆಗಿ ಶಾರ್ಟ್ ಫಾರ್ಮ್ ನಲ್ಲಿ ಬರಿತೀನಿ ಅನ್ನುವ ಒಂದು ಉದ್ದೇಶ. ಇನ್ನೊಂದು ಏನಂದ್ರೆ ಈ ಶಾರ್ಟ್ ಫಾರ್ಮ್ಸ್ ಹೆಸರು ಏನು, ಎಷ್ಟಿದಾವೆ, ಯಾಕೆ ಇದನ್ನ ಇದೇ ತರ ಬರಿಬೇಕು ಅನ್ನೋದನ್ನ ಮುಂದೆ ನೋಡೋಣ. ಈಗ ಎಷ್ಟು ಮೊದಲನೇ ಪದ್ಧತಿಗೆ ಸ್ವಲ್ಪ ಎಕ್ಸಾಂಪಲ್ಸ್ ಮಾತ್ರ ನೋಡ್ತಾ ಇದೀವಿ ಅಲ್ವಾ? ಹೌದು ಮೇಡಮ್. 4 ಅಕ್ಷರದ ಹೆಸರು ನೋಡೋಣ ಈಗ. ಓಕೆ ಮೇಡಮ್. ಪರಿಮಳ. PARIMALA. ಪರಿಮಳ. ಓಕೆನಾ? ಯಾಕದು ಅಂದ್ರೆ ಪಿ ಎ ಪ ಆ ಅನ್ನುವ ಸೌಂಡ್ ಬರ್ತಾ ಇದೆ. ರೀ ಆರ್ ಐ ಈ ಅನ್ನುವ ಸೌಂಡ್ ಬರ್ತಾ ಇದೆ. ಪ್ರಾರಂಭದ ಅಕ್ಷರ ಕಾಮನ್, ಯಾರಿಗಾದ್ರೂ ಸರಿ ನಮ್ಗೆ ಆಟೋಮೆಟಿಕ್ ABCD ಸ್ವಲ್ಪ ಸ್ವಲ್ಪ ನಾವು ಓದಿರ್ತೀವಲ್ವಾ, ಕ್ಯಾಚ್ ಮಾಡೋದಕ್ಕೆ ಇದಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಯಾವ ಸೌಂಡ್ಗೆ ಯಾವ ಅಕ್ಷರ ಸೇರಿಸಿದ್ರೆ ಇದು ಕರೆಕ್ಟ್ ಆಗುತ್ತೆ ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದನ್ನೇ ನಾವಿಲ್ಲಿ ಸರಿಪಡಿಸ್ಕೊಳ್ಳೋಣ. ಪರಿಮಳ, PA ಪ RI ರೀ. ಸುಮ್ನೆ ಇಲ್ಲಿ ಮಾಮೂಲಾಗಿ ಹೇಳ್ಬಾರ್ದು. ಪರಿಮಳ ಅಂದ್ರೆ ಸ್ಪೆಲ್ಲಿಂಗ್ PARIMALA ಅಂತೇಳಿ ಇಟ್ಕೋಬಾರ್ದು, ನೆನ್ಪಿಟ್ಕೋಬಾರ್ದು. ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನ ಕನ್ಫರ್ಮ್ ಆಗಿ ತಿಳ್ಕೋಬೇಕು. MA ಮಾ, LA ಲಾ, ಪರಿಮಳ. ಹೌದು ಮೇಡಮ್. ಶಶಿಕಲಾ. SHA ಶಾ, ಶ್ರೀ, SHI ಶಶಿ, KA ಕಾಳ, LA. ಶಶಿಕಲಾ. ಲೀಲಾವತಿ. ಅದಕ್ಕೆ ಇ ಅಂತ ಬಂದಿದೆ, ಅದಕ್ಕೆ LEE ಲಾ, LA ಲಾ, ಲಿ ವಾ, VA ವಾ, THI ಸೌಂಡ್ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ಇ ಅಂತ ಸೌಂಡ್ ಬರ್ತಾ ಇದೆ. ವೆರಿ ಗುಡ್. ಆ ಕನ್ಫರ್ಮೇಶನ್ ನಮ್ಗಿದ್ರೆ ಅಷ್ಟೇ ಸಾಕು. ಲೀ ಅನ್ನುವ ಅಕ್ಷರ ಪ್ರಾರಂಭದ ಅಕ್ಷರ ಎಲ್. ಓಕೆನಾ? ಓಕೆ, ನೋ ಪ್ರಾಬ್ಲಮ್. ಲೀ ದೀರ್ಘ ಬಂದಿದೆ, ಅದಕ್ಕಾಗಿ ಡಬಲ್ ಇ ಸೇರಿಸ್ತಾ ಇದೀವಿ. ಲೀ ಅನ್ನುವ ಕನ್ನಡ ಅಕ್ಷರಕ್ಕೆ LEE. ನೆಕ್ಸ್ಟ್ ಲಾ. ದೀರ್ಘ ಬಂದ್ರು ಕೂಡ ನಾವು ಏನೇ ಬರಿಬೇಕಂತೇಳಿ ಫಸ್ಟ್ ತಿಳ್ಕೊಂಡಿದೀವಲ್ಲ, ಅದಕ್ಕಾಗಿ ನಾವು LA ಬರ್ದಿದೀವಿ. ಸೊ ಲೀ ಲಾ. ವಾ, VA ವಾ. THI ತಿ. ತಿ ಬರಿಬಹುದು, ಅಂದ್ರೆ ಈ ತೀಗೆ ನಾವು TI ಬರಿಬಹುದು, THI ಕೂಡ ಬರಿಬಹುದು, ನೋ ಪ್ರಾಬ್ಲಮ್. ಅದನ್ನ ಯಾವ ತರ ಅನ್ನೋದನ್ನ ಮುಂದೆ ನೋಡೋಣ ಅಂತ ಹೇಳ್ಕೊಳ್ತಾ ಇದೀವಿ ಪ್ರತಿ ಸಾರಿ. ಓಕೆನಾ? ಇದ್ಯಾವ್ದೋ ಭೀಮ ರಾವ್ ಅಂತ ಇದೆಯಲ್ಲ, ಅದಕ್ಕೆ ರಾವ್ ವಿ ಬರ್ಬೇಕಲ್ವಾ? ಓಕೆ ಓಕೆ, ಅದನ್ನು ಕೂಡ ಹೇಳೋಣ, ನೋಡೋಣ. ವೇದವತಿ. VE ಎ ಬಂದಿದೆ, ಅದಕ್ಕೆ ಒಂದೇ ಸಿಂಗಲ್ ಇ ಬರ್ತಾ ಇದೆ ಮೇಡಮ್. THA ದ, VA ವಾ, THI ವೇದವತಿ. ವೇದವತಿ VA ನೋಡಿ. ವೇದವತಿ ಅನ್ನೋ ಸೌಂಡ್ ಬರ್ತಾ ಇದೆಯಲ್ಲ, ದೀರ್ಘ ಬಂದ್ರು ಕೂಡ. VE ವೇ ದ, THA ದ, ವಾ, VA ವಾ, THI ತಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಭೀಮರಾವ್ ಅಂತ ಬಂದಿದೆಯಲ್ಲ, ಈ ಹೆಸರು ಯಾಕೆ ಈ ತರ ಇದೆ ಅನ್ನೋದನ್ನ ನೋಡೋಣ. ಇಲ್ಲಿ ಕನ್ಫ್ಯೂಸ್ ಇರೋದು ಇದೆ ನಮ್ಗೆ. ಓಕೆನಾ? ಭೀ. ಬಿ. ಹೌದು ಮೇಡಮ್. ಬಿ ಅನ್ನುವ ಅಕ್ಷರ ಏನು? ದೊಡ್ಡ ಅಕ್ಷರಕ್ಕೆ BH ಡಬಲ್ ಇ ಯಾಕಂದ್ರೆ ದೀರ್ಘ ಬಂದಿದೆ ಅಲ್ವಾ? ಹೌದು ಮೇಡಮ್. ದೀರ್ಘ ಅಂದ್ರೆ ಎಲ್ಲದಕ್ಕ ದೀರ್ಘ ಅಲ್ಲ, ಇದು ಇ ಅನ್ನುವ ಸೌಂಡ್. ಮತ್ತೆ ಎ ಅನ್ನುವ ಸೌಂಡ್ ಬಂದ್ರೆ ಕೂಡ ಡಬಲ್ ಬರಿತೀನಿ ಅಂತ ಬರಿಬಾರ್ದು. ಓಕೆನಾ? ಭಿ ಅಂದ್ರೆ BH ಡಬಲ್ ಇ. ಓಕೆನಾ? ಇದೇನ್ ಕನ್ಫ್ಯೂಸ್ ಇಲ್ವಲ್ಲ? ಇಲ್ಲ, ಅಲ್ಲ ಮೇಡಮ್, ಇದಕ್ಕೆ ಮಾತ್ರ ದೀರ್ಘ ಬಂದಿದೆಯಲ್ಲ, ಎ ಅಂತ ಸೌಂಡ್ ಬರ್ತಿದ್ರೆ ದೀರ್ಘ ಇದ್ರೆ ಇ ಅಂತಾನೆ, ಇದ್ರಲ್ಲಿ ಮಾತ್ರ ಡಬಲ್ ಬಂದಿದೆಯಲ್ಲ ಮೇಡಮ್? ಹೇಳ್ತೀನಿ ತಡಿ. ಈಗ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಬಿ ಅಲ್ವಾ? ಹೌದು ಮೇಡಮ್. ಬಿ ಅಂದ್ರೆ BH ಡಬಲ್ ಇ. ಗೊತ್ತಾಯ್ತು ಮೇಡಮ್. ಡಬಲ್ ಇ ಯಾಕೆ ಬಂದಿದೆ? ಇ ಅನ್ನುವ ಸೌಂಡ್ ಇಲ್ವಾ ಅಲ್ಲಿ? ಹೌದು ಹೌದು ಹೌದು. ಭೀ. ಗೊತ್ತಾಯ್ತು ಮೇಡಮ್. ಬಾಬಾ, BB. ಬಾಬಾ BB ಅಲ್ಲ,
ದೊಡ್ಡ ಅಕ್ಷರ ಖ ಖ ಅಂತ ಹೇಳ್ತೀವಲ್ವಾ. ಹೌದು ಮೇಡಮ್, ಭಿ ಭಿ ಬಿ ಹೆಚ್ ಡಬಲ್ ಇ. ಓಕೆ ಮೇಡಮ್. ಬೇ ಅಲ್ಲ, ಇದು ಭೀ. ಸರಿ 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 ಸೊ ಮೇಡಮ್. ಈ ಎನ್ನುವ ಸೌಂಡ್ ಬರ್ತಾ ಇದೆ. ಭೀ ಮಾ, ಎಂ ಎ ಮಾ, ಭೀಮಾ ಆಯ್ತಲ್ವಾ. ಹೌದು ಮೇಡಮ್, ಆಯ್ತು. ಇಲ್ಲಿ ಈಗ ಆರ್ ಎ ಓ, ಆರ್ ಎ ಓ ನಿಮ್ಗೆ ಕನ್ಫ್ಯೂಸ್ ಇರ್ತದಲ್ಲ. ಹೌದು ಮೇಡಮ್. ಆರ್ ಎ ರಾ ಓಕೆ, ಊಗೆ ವಿ ಬರಿಬೇಕಲ್ವಾ, ಮತ್ತೆ ಯಾಕೆ ಓ ಬಂದಿದೆ ಅಂತ ಹೇಳಿ ಇದು ಡೌಟ್ ಇರೋದಲ್ಲ. ಇಲ್ಲಿ ಸ್ವಲ್ಪ ವರ್ಡ್ಸ್ ಇಂಗ್ಲಿಷ್ ನಲ್ಲಿ ನಮ್ಮ ಹೆಸರುಗಳು ಬರಿಬೇಕಾಗಿ ಬಂದಾಗ ಸ್ವಲ್ಪ ಹೆಸರುಗಳು ಲಾಸ್ಟ್ ಅಲ್ಲಿ ಸ್ವಾಮಿ ಅಂತ ಬಂದಲ್ಲಿ ಕೂಡ, ಈ ತರ ಆರ್ ಎ ಓ ರಾವ್ ಅಂತ ಬಂದಲ್ಲಿ ಕೂಡ, ಅಮೆರಿಕಾ ಅನ್ನುವ ಹೆಸರು ಬರೆಯುವ ಬೇಕಾಗಿ ಸಂದರ್ಭ ಬಂದಾಗ ಅದರ ಸ್ಪೆಲ್ಲಿಂಗ್ಸ್ ಆಗೇ ಇರ್ಬೇಕು. ಹೌದು ಮೇಡಮ್. ಓಕೆನಾ. ಇಲ್ಲಿ ನೋಡಿ ಅಮೆರಿಕಾ ಅಂತ ಇದೆ. ನಾವಿಲ್ಲಿ ಯಾವ ರೀತಿಯಲ್ಲಿ ಕಲಿತಾ ಇದ್ದೀವಿ ಕಾಮನ್ ಆಗಿ, ಆ ಆಗೆ ಆ ಅಲ್ವಾ. ಎಂ ಇ ಮೇ, ರಿಗೆ ಆರ್ ಐ ರಿ, ಕಾಗೆ ಮತ್ತೆ ಏನಿಲ್ಲಿ ಸಿ ಎ ಬಂದಿದೆ. ಹೌದು ಮೇಡಮ್ ಅಲ್ವಾ, ಕೆ ಎ ಬರ್ಬೇಕಲ್ವಾ. ಸ್ವಲ್ಪ ಹೆಸರುಗಳು ಇರ್ತಾವ, ಅವು ಎಲ್ಲಿ ಅನ್ನೋದನ್ನ ನಾವು ಮುಂದೆ ನೋಡ. ಆ ಹೆಸರೆಲ್ಲ ಒಂದು ಲಿಸ್ಟ್ ಮಾಡಿ ಆ ಹೆಸರುಗಳು ಈ ತರ ಬರಿಬೇಕು ಅನ್ನೋದನ್ನ ನಾವು ಚೆನ್ನಾಗಿ ನೋಡ್ಬಿಟ್ರೆ ಅಲ್ಲಿ ಚೆನ್ನಾಗಿ ನೆನ್ಪಿರುತ್ತೆ, ಅಷ್ಟೇ, ಏನಿಲ್ಲ. ಈಗ ಕ್ವಶನ್ ಹಾಕೋಬಾರ್ದು. ಓಕೆನಾ. ಮತ್ತೆ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ, ಇವೆಲ್ಲ ಯಾವಾಗ ಬರ್ತಾವ ಏನದು ಅಂತ ಹೇಳಿ ಸ್ವಲ್ಪ ಹೆಸರುಗಳು ಇರ್ತಾವ ಅವು. ಓಕೆನಾ. ಆ ಹೆಸರೆಲ್ಲ ಒಂದು ಪಟ್ಟಿ ಮಾಡಿ ನಾವು ನೋಡೋಣ. ಓಕೆನಾ. ರಾವ್ ಅಂತೇಳಿ, ಸ್ವಾಮಿ, ಮೀ ಅನ್ನುವ ಸ್ಥಳದಲ್ಲಿ ನಾವು ಐ ಬರದೆ ವೈ ಬರಿತಾ ಇರ್ತೀವಿ, ಯಾಕದು ಅಂತ ಎಲ್ಲ ವರ್ಡ್ಸ್ ಸಪರೇಟ್ ಆಗಿ ನೋಡೋಣ. ಓಕೆನಾ. ಈಗ ಸಾಯಿ ಬಾಬಾ, ಮತ್ತೆ ಇಲ್ಲಿ ನಿಮಗ್ ಕೂಡ ಡೌಟ್ ಬಂದಿದೆಯಲ್ಲ, ಎಸ್ ಎ ಸಾ ಓಕೆ ಮೇಡಮ್. ಯಾ ಇದಲ್ಲಿ ವೈ ಐ ಬರಿತೀನಿ, ಮಲ್ಲಿ ಓನ್ಲಿ ಇಲ್ಲಿ ಐ ಒಂದೇ ಇದೆಯಲ್ಲ ಯಾಕೆ ಅಂತ ಹೇಳಿ ಡೌಟ್ ಬರುತ್ತಲ್ಲ. ಈ ತರ ಶಾರ್ಟ್ ಫಾರ್ಮ್ ಅಂತ ಹೇಳಿದಿನಲ್ಲ ಇಷ್ಟಕ್ ಮುಂಚೆ ನಾವು. ಸೇಮ್ ಸೌಂಡ್ ಬಂದಿರ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದಂತೆ ಇರ್ಬೇಕು, ಅದರಲ್ಲಿ ನಮ್ಮ ಸ್ಪೆಲ್ಲಿಂಗು ಉಚ್ಚಾರಣೆ ಕೂಡ ಕ್ಲಿಯರ್ ಆಗಿರ್ಬೇಕು. ಈ ತರ ವರ್ಡ್ಸ್ ಎಲ್ಲ ನಾವ್ ಒಂದ್ ಲಿಸ್ಟ್ ಮಾಡಿ ನಾವು ಮುಂದೆ ನೋಡೋಣ. ಓಕೆನಾ. ಓಕೆ ಮೇಡಮ್. ಅದೆಲ್ಲ ಲಿಸ್ಟ್ ಇದೆ, ಆದ್ರೆ ಈಗ ಹೇಳಿದೀವಿ ಅನ್ಕೊಳ್ಳಿ, ಯಾಕೆ ಆ ಅಕ್ಷರಗಳು ಯಾಕೆ ಈಗ ಬರುತ್ತೆ, ಈ ಅಕ್ಷರಗಳು ಯಾಕೆ ಈಗ ಬರುತ್ತೆ ಅನ್ನೋದು ಡೌಟ್ ಇಲ್ಲೇ ಇದ್ಬಿಡ್ತೀವಿ ಅಲ್ವಾ, ಮುಂದೆ ಹೋಗಲ್ಲ. ಓಕೆ, ನಮಗ್ ಬರ್ಲಿಲ್ಲ ಅನ್ಕೊಳ್ಳಿ, ಸ್ವಲ್ಪ ಅದನ್ನ ಪಕ್ಕದಲ್ಲಿ ಇಡೋಣ, ಬಂದಿದ್ದದನ್ನ ಮುಂದೆ ಕಲಿತಾ ಮುಂದೆ ಹೋಗೋದ್ ನೋಡ್ಬೇಕು ಅಲ್ವಾ. ಬಾಬಾ ಅಂದ್ರೆ ಕಾಮನ್ ಆಗಿದೆಯಲ್ಲ, ಬಿ ಎ ಏನ್ ಡೌಟ್ ಇಲ್ವಲ್ಲ. ಅಷ್ಟೇ, ಏನಿಲ್ಲ. ಸಾಯಿನಾಥ್, ಇಲ್ಲಿ ಹಂಗೆ ಬಂದಿದೆ ಸೇಮ್, ಎಸ್ ಎ ಐ ಸಾಯ್ ನಾ ಎನ್ ಎ ಟಿ ಹೆಚ್, ಸಾಯಿನಾಥ್. ಏನು ಬರಿಬೋದಲ್ವಾ ಮೇಡಮ್, ಏನು ಬರಿಬೋದು. ಸಾಯಿನಾಥ ಅಂದ್ರೆ ಟಿ ಹೆಚ್ ಎ ಬರಿಬಹುದು, ಸಾಯಿನಾಥ್ ಅಂತ ಇದೆಯಲ್ಲ ಇಲ್ಲಿ. ಹೌದು ಮೇಡಮ್. ಸೊ ಅದಕ್ಕಾಗಿ ಅಷ್ಟೇ, ಅದು ದೊಡ್ಡದಾದ್ರೂ ಸರಿ ಸಣ್ಣದಾದ್ರೂ ಸರಿ. ಸರಿ ಮೇಡಮ್. ಗಣಪತಿ, ಜಿ ಎ ಗ ನ ಎನ್ ಎ ನ ಪ ಪಿ ಎಚ್ ಪಿ ಎ ಪ ಟಿ ಟಿ ಎಚ್ ಐ, ಅಷ್ಟೇನಿಲ್ಲ. ಗಣಪತಿ, ಜಿ ಎ ಎನ್ ಎ ಪಿ ಎ ಗ ನ ಪ ಟಿ ಟಿ ಹೆಚ್ ಐ. ಓಕೆನಾ. ಪರಮೇಶ್, ಪಿ ಎ ಪ ರ ಆರ್ ಎ ರ ಮೇ ಎಂ ಇ ಶು ಎಸ್ ಎಚ್, ಪರಮೇಶ್. ಓಕೆನಾ. ಏನ್ ಡೌಟ್ ಇಲ್ವಲ್ಲ ನಮ್ಗೆ ಇಲ್ಲಿ. ಸ್ವಲ್ಪ ಹೆಸರುಗಳು ಸಾಧಾರಣ, ಇಲ್ಲಿ ಎಂತ ಹೆಸರುಗಳು ನೋಡಿದೀವಿ ನಾವು, ಯಾವ ತರದ ಹೆಸರುಗಳು ಸಾಧಾರಣವಾಗಿದೆ ಅಂದ್ರೆ ಒತ್ತಕ್ಷರ ಇಲ್ಲ, ಸೊನ್ನೆಗಳ ಪದ್ಧತಿ ಇಲ್ಲ, ಏನಿಲ್ಲ ಅಲ್ವಾ. ಅಕ್ಷರಗಳನ್ನು ಜೋಡಿಸಿದ್ದೀವಿ, ಅದು ನಾವು ಒಂದು ರೀತಿಯಾದ ಹೆಸರುಗಳನ್ನು ಮಾತ್ರ ಎಕ್ಸಾಂಪಲ್ ನೋಡಿದೀವಿ ಅಷ್ಟೇ, ಏನಿಲ್ಲ, ಪೂರ್ತಿಯಾಗಿ ನೋಡಿಲ್ಲ. ಓಕೆನಾ. ಇಷ್ಟೇನಾ, ಇನ್ನ ಬರೋದಿಲ್ವಾ ಅನ್ನೋದು ಮಾತ್ರ ಫಿಕ್ಸ್ ಆಗ್ಬಾರ್ದು. ಓಕೆನಾ. ಮುಂದೆ ಹೋಗೋಣವಾ. ಜಸ್ಟ್ ನಮ್ಗೆ ಅಕ್ಷರಗಳು ಸ್ವಂತ ಸ್ಪೆಲ್ಲಿಂಗ್ಸ್ ನೋಡ್ಕೊಂಡು ನಾವು ಓದಿರುವ ಅಂದ್ರೆ ಮೇಲೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನೋಡಿರುವ ಪದ್ಧತಿ ಪ್ರಕಾರವಾಗಿ ಮಾತ್ರ ಇಲ್ಲಿ ನೋಡಿದೀವಿ. ಓಕೆನಾ. ಓಕೆ ಮೇಡಮ್. ನೆಕ್ಸ್ಟ್ ನೋಡೋಣ. ಓಕೆ ಮೇಡಮ್. ಈಗ ಏನು ನೆಕ್ಸ್ಟ್, ಎರಡನೇ ಪದ್ಧತಿ. ಅಕ್ಷರಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವುದು ಮೊದಲನೇ ಪದ್ಧತಿ ನೋಡಿದ್ದೇವೆ. ಈಗ ಎರಡನೇ ಪದ್ಧತಿ ಅಂದ್ರೇನು, ಸೊನ್ನೆಯ ಪದ್ಧತಿ. ಸೊನ್ನೆ ಪದ್ಧತಿ ಅಂದ್ರೇನು, ನಾವು ಬರೆಯುವ ಕನ್ನಡ
ಅಕ್ಷರಗಳು ಅಂದ್ರೆ ಒಂದು ಹೆಸರನ್ನಾಗಿ ಬರಿತೀವಲ್ವಾ, ಹೌದು ಆ ಮೇಡಮ್. ಹೆಸರಿನ ಮಧ್ಯದಲ್ಲಿ ಸೊನ್ನೆ ಬಂದಾಗ ಯಾವ ರೀತಿಯಾಗಿ ಬರೆಯಬೇಕು ಅನ್ನುವುದೇ ನಮ್ಮ ಈ ಎರಡನೇ ಪದ್ಧತಿ. ಓಕೆನಾ? ಓಕೆ ಮೇಡಮ್. ಎರಡನೇ ಪದ್ಧತಿ ಸೊನ್ನೆಗಳು ಈ ಪದಗಳು ಅಂದ್ರೆ ನಾವು ಓದುವ ಪದಗಳಂತ ಅಲ್ಲ, ಹೆಸರುಗಳು. ನಾವು ಮಾಮೂಲಾಗಿ ಇಲ್ಲಿ ಹೆಸರು ಪದ್ಧತಿ ನೋಡ್ತಾ ಇದ್ದೀವಿ, ಆದ ಕಾರಣ ನಾವು ಇಲ್ಲಿ ಹೆಸರುಗಳೇ ಅಂತಾನೆ ಕರೆಯೋಣ. ಓಕೆನಾ? ಓಕೆ ಮೇಡಮ್. ಸೊನ್ನೆಗಳು ಬಂದಾಗ ಮೇನ್ ಮುಖ್ಯವಾದ ಪಾಯಿಂಟ್ ಏನು ಅನ್ನೋದು ಇಲ್ಲಿ ನೋಡ್ಬೇಕು. ಶಬ್ದ ಅಂದ್ರೆ ಆ ಸೊನ್ನೆ ಜಾಗದಲ್ಲಿ, ಚೆನ್ನಾಗಿ ಗಮನಿಸಿ, ಇದು ಪದ್ಧತಿ ಅಲ್ವಾ, ಮೇನ್ ಸೂತ್ರ. ಈ ಸೊನ್ನೆ ಅಂದ್ರೆ ನಾವು ಒಂದು ಬರೆಯುವ ಹೆಸರಿನಲ್ಲಿ ಮಧ್ಯದಲ್ಲಿ ಆದ್ರೂ ಕೊನೆಗಾದ್ರೂ ಸೊನ್ನೆ ಬರ್ತಾ ಇದೆಯಲ್ಲ, ಆ ಸೊನ್ನೆ ಬಂದಾಗ ಯಾವ ಸೌಂಡ್ ಬರ್ತಾ ಇದೆ, ಮೇನ್ ಮುಖ್ಯವಾಗಿ ಗಮನಿಸಬೇಕಾಗಿರುವ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ ಯಾವ ಸೌಂಡ್ ಬರ್ತಾ ಇದೆ. ಓಕೆನಾ? ಒಂದು ಅನ್ನುವ ಸೌಂಡ್ ಬರುತ್ತೆ ಅಥವಾ ಅನ್ ಅನ್ನುವ ಸೌಂಡ್ ಬರುತ್ತೆ. ಓಕೆನಾ? ಒಂದು ಅನ್ನುವ ಸೌಂಡ್ ಇರುತ್ತೆ ಅಥವಾ ಅನ್ ಅನ್ನುವ ಸೌಂಡ್ ಇರುತ್ತೆ. ಯಾವ ಹೆಸರಿನಲ್ಲಾದ್ರೂ ಸರಿ ಅಂತ ಬಂದ್ರೆ ಎಂ ಅನ್ನುವ ಅಕ್ಷರ ಸೊನ್ನೆ ಜಾಗದಲ್ಲಿ, ಓಕೆನಾ, ಸೊನ್ನೆ ಜಾಗದಲ್ಲಿ ಅನ್ನುವ ಸೌಂಡ್ ಬಂದ್ರೆ ಎಂ ಅನ್ನುವ ಅಕ್ಷರವನ್ನು ಜೋಡಿಸಬೇಕು. ಅನ್ ಅನ್ನುವ ಸೌಂಡ್ ಬಂದ್ರೆ ಎನ್ ಅನ್ನುವ ಅಕ್ಷರವನ್ನು ಜೋಡಿಸಬೇಕು ಇಂಗ್ಲಿಷ್ ನಲ್ಲಿ. ಓಕೆನಾ? ಸೊನ್ನೆ ಪದ್ಧತಿ ಅಂದ್ರೇನು? ಜಸ್ಟ್ ಎರಡೇ ಎರಡು. ಏನದು ಅಂದ್ರೆ ಸೊನ್ನೆ ಜಾಗದಲ್ಲಿ, ಸೊನ್ನೆ ಇರುವ ಸ್ಥಳದಲ್ಲಿ, ಒಂದು ಹೆಸರಿನ ಮಧ್ಯದಲ್ಲಿ ಆದ್ರೂ ಸರಿ ಕೊನೆಗಾದ್ರೂ ಸರಿ, ಸೊನ್ನೆ ಜಾಗದಲ್ಲಿ ಅನ್ನುವ ಸೌಂಡ್ ಬಂದ್ರೆ ಎಂ ಅನ್ನುವ ಅಕ್ಷರವನ್ನು ಜೋಡಿಸಬೇಕು. ಅನ್ ಅನ್ನುವ ಸೌಂಡ್ ಬಂದ್ರೆ ಎನ್ ಅನ್ನುವ ಅಕ್ಷರವನ್ನು ಜೋಡಿಸಬೇಕು. ಓಕೆನಾ? ಎಕ್ಸಾಂಪಲ್ ನೋಡಿದ್ರೆ ಅದು ಏನು ಅನ್ನೋದನ್ನ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ನೋಡೋಣ. ಇಲ್ಲಿ ಏನಿದೆ ಹೆಸರು? ಸಾಂಬಾ. ಸಾಂಬಾ ಅಂತ ಇದೆ ಅಲ್ವಾ? ಇಲ್ಲಿ ಎಂ ಅಂತ ಯಾಕಿದು ಅಂದ್ರೆ ಸಾ ಅಂದ್ರೇನು? ಅಕ್ಷರಗಳ ಪದ್ಧತಿಯಲ್ಲಿ ಎಸ್ ಎಸ್ ಸಾ ಅಂತ ಕಲ್ತಿದೀವಿ. ಓಕೆನಾ? ಬಾ ಅಂದ್ರೇನು? ಬಾ ಅಂತೇಳಿ ಅಕ್ಷರಗಳ ಪದ್ಧತಿಯಲ್ಲಿ ಕಲ್ತಿದ್ದೇವೆ. ಈ ಎಂ ಎಲ್ಲಿಂದ ಬಂತು ಅಂದ್ರೆ ಈ ಸೊನ್ನೆ ಜಾಗದಲ್ಲಿ ಏನಿದೆ ಇಲ್ಲಿ? ಸೊನ್ನೆ ಜಾಗದಲ್ಲಿ ಎಮ್ಮೆ ಎದಕ್ ಬರ್ದಿವಿ? ಎಂ ಅನ್ನುವ ಅಕ್ಷರನೇ ಯಾಕೆ ಬರ್ದಿದೀವಿ ಅಂದ್ರೆ ಈ ಸಾಂಬಾ ಅಂತೇಳಿ ನಾವು ಉಚ್ಚರಿಸುವಾಗ, ಕರೆಯುವಾಗ ಏನ್ ಸೌಂಡ್ ಬರ್ತಾ ಇದೆ ಗಮನಿಸ್ಬೇಕು ಚೆನ್ನಾಗಿ. ಓಕೆನಾ? ಸಾಂಬಾ. ಒಂದ್ಸಲ ಹೇಳಿ. ಸಾಂಬಾ. ಸಾಮ್ ಅಂತ ಹೇಳ್ತಾ ಇದೀವ, ಸಾನ್ ಅಂತ ಹೇಳ್ತಾ ಇದೀವ? ಸಾ ಅಂತ ಹೇಳ್ತಾ ಇದೀವಿ ಮೇಡಮ್. ಸಾ. ಓಕೆ. ಸೊನ್ನೆ ಜಾಗದಲ್ಲಿ, ಸೊನ್ನೆ ಸ್ಥಳದಲ್ಲಿ ಯಾವ ಸೌಂಡ್ ಮಾಡ್ತಾ ಇದೀವಿ? ಎಂ ಬರ್ತಾ ಇದೆ ಮೇಡಮ್. ಓಕೆನಾ? ಅದಕ್ಕಾಗಿ ಎಂ ಬರ್ದಿದೀವಿ. ಸಾಮ್, ಸಾಂಬಾ, ಸಾಮ್ ಬಾ. ಓಕೆನಾ? ಎಸ್ ಎ ಸಾ ಆಯ್ತು, ಬಾ ಆಯ್ತು, ಬಿ ಎ ಬಾ. ಈಗ ಎಂ ಪ್ಲೇಸ್ ನಲ್ಲಿ ಸೊನ್ನೆ ಪ್ಲೇಸ್ ಅಲ್ವಾ ಇದು? ಹೌದು ಮೇಡಮ್. ಇಲ್ಲಿ ನಾವು ಎಂ ಬರಿಬೇಕಾ ಎನ್ ಬರಿಬೇಕಾ? ಇಲ್ಲಿ ಮೊದಲೇ ನೋಡಿದೀವಲ್ಲ ಮೇಲೆ. ಸೊನ್ನೆ ಬಂದ ಸ್ಥಳದಲ್ಲಿ ಎಂ ಅಥವಾ ಎನ್ ಬರಿಬೇಕು ಅಂತೇಳಿ ತಿಳ್ಕೊಂಡಿದೀವಿ. ಮತ್ತೆ ಎಂ ಬರಿಬೇಕಾ ಎನ್ ಬರಿಬೇಕಾ ಮತ್ತೆ ಕ್ವಶನ್ ಮಾರ್ಕ್ ಆಗುತ್ತಲ್ವಾ? ಸೊ ಅದ ಕಾರಣ ಸೊನ್ನೆ ಬಂದಲ್ಲಿ ನಾವು ಒಂದ್ಸಲ ಬಾಯಿಂದ ಉಚ್ಚರಿಸಬೇಕು, ಆ ಹೆಸರನ್ನು ಉಚ್ಚರಿಸಬೇಕು. ಸಾಂಬಾ. ಸಾ ಬಾ. ಸಾಂಬಾ. ಹೋಯ್ತಾ? ಕ್ಲಿಯರ್ ಆಯ್ತಲ್ಲ? ಹಲವಾರು ಎಕ್ಸಾಂಪಲ್ಸ್ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ, ನೋ ಪ್ರಾಬ್ಲಮ್. ಓಕೆನಾ? ಶಿ. ಅಷ್ಟೇ ಅಷ್ಟೇ, ನಮಗೆ ಅಕ್ಷರಗಳ ಪದ್ಧತಿ ಬಂದ್ಬಿಡ್ತಲ್ವಾ? ಅದ್ರಲ್ಲಿ ಏನಿಲ್ಲ ನಮ್ಗೆ. ವಿ ಎ ವಾ ಎಂ ಬರ್ತಾ ಇದೆ. ಎಂ ಬರ್ತಾ. ಶಿವಂ ಅಂತ ಹೇಳ್ತಾ ಇದೀವಿ, ಶಿವನ್ ಅಂತ ಹೇಳ್ತಾ ಇಲ್ವಲ್ಲ? ಸೊ ಅದಕ್ಕಾಗಿ ನಾವು ಶಿವಂ. ಸೊನ್ನೆ ಪ್ಲೇಸ್ ನಲ್ಲಿ ನಾವು ಎಂ ಅನ್ನುವ ಅಕ್ಷರವನ್ನು ಸೇರಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಶಿ ಎಸ್ ಎಚ್ ಐ ವ ವಿ ಎ ಶಿವಂ. ಅರ್ಥ ಆಯ್ತಲ್ವಾ? ಈಗ ಏನು ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲ ಮೇಡಮ್. ನೆಕ್ಸ್ಟ್ ಚಂಪಾ.
CH MPA ಚಂಪಾ. ಅಷ್ಟೇನಿಲ್ಲ, ಚ ಗೊತ್ತು, CH ಅಲ್ವಾ? ಯಾವ ಹೆಸರಿನಲ್ಲಾದ್ರೂ ಕೂಡ ಸರಿ ಚ ಅಂತೇಳಿ ಸೌಂಡ್ ಕೇಳಿದ ಕೂಡಲೇ CH ಬರಿತೀವಿ. ಯಾವ ಹೆಸರಿನಲ್ಲಾದ್ರೂ ಕೂಡ ಚಿ ಅನ್ನುವ ಸೌಂಡ್ ಕೇಳಿದ್ರೆ CHI ಅಂತ ಬರಿತೀವಿ, ಆಗ್ಲಿ ಇನ್ನೊಂದು ಬರೆಯೋಲ್ಲ. ಯಾವ ಹೆಸರಿನಲ್ಲಾದ್ರೂ ಕೂಡ ಚೆ ಅನ್ನುವ ಸೌಂಡ್ ಕೇಳ್ಕೊಳ್ಳೆ ನಾವ್ ಏನ್ ಬರಿತೀವಿ? CHE ಅಂತಾನೆ ಬರಿತೀವಿ ಅಲ್ವಾ? ಆ ಹೆಸರು ಬೇರೆ ಮೇಲೆ ನೋಡಿದಿವಲ್ಲ, ಚರಣನಿ ಅಂತೇಳಿ ನೋಡಿದಿವಲ್ವಾ? ಅದೇನನ್ನ ಚೇಂಜ್ ಹೇಳ್ತೀವ ನಾವು? ಇಲ್ಲ ಮೇಡಮ್, ಸೊ ಚ ಅನ್ನೋದು ಎಲ್ಲಾದ್ರೂ ಸರಿ, ಚಿ ಅನ್ನೋದು ಯಾವ ಹೆಸರಿನಲ್ಲಾದ್ರೂ ಸರಿ. ಚ ಅಂದ್ರೆ CHA, ಪ ಅಂದ್ರೆ PA. ಮತ್ತೆ 0 ಜಾಗದಲ್ಲಿ ಏನ್ ಸೇರಿಸ್ತಾ ಇದೀವಿ? ಎಂ ಸೇರಿಸಿದೀವಿ. ಎಂ ಯಾಕೆ ಸೇರಿಸಿದ್ವಿ? ಅನ್ನುವ ಸೌಂಡ್ ಬರ್ತಾ ಇದೆ. ಚಂ, ಚಂಪಾ. ಓಕೆ ಓಕೆ ಮೇಡಮ್. ಡೌಟ್ ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯ್ತು ಮೇಡಮ್. ಕಂಬಾ, KA M ಬಾ BA. ಓಕೆ KA. ಮತ್ತೆ ಈಗ ಎ ಯಾಕೆ ಬಂತು ಅಂತೇಳಿ ಕ್ವಶನ್ ಹಾಕೊಡ್ತೀವ? ಯಾಕೆ ಹಾಕೊಳ್ಳಲ್ಲ? ಅಕ್ಷರಗಳ ಪದ್ಧತಿ ಪೂರ್ತಿಯಾಗಿ ತಿಳಿದುಕೊಂಡು ಬಿಟ್ಟಿದೀವಿ ಅಲ್ವಾ? ಮತ್ತೆ ಅಕ್ಷರಗಳಲ್ಲಿ ಎ ಯಾಕೆ ಬಂತು, ಕ ಯಾಕೆ ಬಂತು ಅಂತ ಹೋಗ್ತೀವ? ಇಲ್ಲ ಮೇಡಮ್, ಇಲ್ಲ. ಓಕೆ, ನೆಕ್ಸ್ಟ್ 0 ಪ್ಲೇಸ್ ಬಿಟ್ಬಿಡಿ, ಯಾಕಂದ್ರೆ ನಾವ್ ಅದನ್ನೇ ಎಲ್ಲ ನೋಡ್ತಾ ಇರೋದು ಈಗ ಇಂಪಾರ್ಟೆಂಟ್ ಆಗಿ. ಕ ಬಂತು, ಬಾ ಬಂತು ಅಲ್ವಾ? ಹೌದು ಮೇಡಮ್. BA ಬಾ, KA ಕ. ಸೊ 0 ಪ್ಲೇಸ್ ನಲ್ಲಿ ನಮ್ಗೆ ಏನಿದೆ? ಎಂ ಅಂತ ಇದೆ. ಯಾಕೆ ಎಂ ಇಟ್ಟಿದೀವಿ? ಯಾಕೆ ಎಂ ಬರ್ದಿದೀವಿ ಅಂದ್ರೆ ಅಂ ಅನ್ನುವ ಸೌಂಡ್ ಬರ್ತಾ ಇದೆ. ಕಂಬಾ, ಕಂಬಾ. ಓಕೆ ಓಕೆ ಮೇಡಮ್. ಅಂಬಾ, ಎ ಬರ್ತಾ ಇದೆ ಫಸ್ಟ್ನೇದು. ಎ ಅಂದ್ರೆ ಎ ನಲ್ಲಿ ಕಲ್ತಿದೀವಲ್ವಾ? ಸೊ ನೋ ಪ್ರಾಬ್ಲಮ್. ಬಾ, BA ಬಾ. 0 ಪ್ಲೇಸ್ ನಲ್ಲಿ ಎಂ ಬರ್ದಿದೀವಿ. ಯಾಕೆ ಎಂ ಬರ್ದಿದೀವಿ ಅಂದ್ರೆ ಅಂಬಾ, ಅಂಬಾ. ಅದಕ್ಕೆ ನಾವಲ್ಲಿ ಅಹಾ ಕಲ್ತಿಲ್ವಲ್ಲ? ಇಲ್ಲ ಮೇಡಮ್, ಇಲ್ಲಿ ಕಲಿಯೋಣ ಅಂತ ಅಲ್ಲಿ ಕಲ್ತಿಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ? ಅಲ್ಲಿ ರೂರು ರಾರ ರೀರಿ ಇದೆಲ್ಲ ಕಲ್ತಿಲ್ವಲ್ಲ? ಜಸ್ಟ್ ಆ ಇ ಉ ರೂರು ಬಿಟ್ಬಿಟ್ಟಿದೀವಿ. ಐ ಓ ಅವು ಕಲ್ತಿದ್ವಿ. ಅಮ್ಮಹ ಬಿಟ್ಟಿದ್ವಲ್ಲ. ಯಾಕಂದ್ರೆ ಇಲ್ಲಿ ಕ್ಲಿಯಾರಿಟಿ ತಗೊಳ್ಳೋಣ ಅಂತೇಳಿ. ಅಲ್ಲಿ ಬಿಟ್ಟಿದ್ದೆಲ್ಲ ಇಲ್ಲಿ ತಗೋಬೇಕು, ಇಲ್ಲಿ ಬಿಟ್ಟಿದ್ವಲ್ಲ ಇನ್ನು ಮುಂದೆ ತಗೋಬೇಕು ಅಷ್ಟೇ. ಓಕೆನಾ? ಎಲ್ಲಿ ಯಾವ ವಿಷಯ ಅರ್ಥ ಆಗ್ಬೇಕೋ ಅಲ್ಲೇ ಅರ್ಥ ಆಗ್ಬೇಕಲ್ವಾ? ಚೆನ್ನಾಗಿ ಮೈಂಡ್ ನಲ್ಲಿ ಇರುತ್ತೆ. ಅರ್ಥ ಆಯ್ತಲ್ಲ? ಅಂದ್ರೆ ಅಂದ್ರೆ ಪ್ರಾರಂಭದ ಅಕ್ಷರ ನಮಗ್ ಗೊತ್ತು. 0 ಜಾಗದಲ್ಲಿ ನಮಗೆ ಇಲ್ಲಿ ಎಂ ಅನ್ನುವ ಸೌಂಡ್ ಬರ್ತಾ ಇದೆ. ಬಾ, ಅಂಬಾ. ಡೌಟ್ ಇಲ್ವಲ್ಲ? ಇಲ್ಲ ಮೇಡಮ್. ಈಗ ಎಂ ಅನ್ನುವ ಸೌಂಡ್ ಬಂದುವ ಪದಗಳನ್ನು ನೋಡಿದ್ದೇವೆ. ಈಗ ಎನ್ ಅನ್ನುವ ಸೌಂಡ್ ಬರ್ತಾ ಇದೆಯಲ್ಲ, ಈ ಹೆಸರಿನಲ್ಲಿ ಒಂದ್ಸಲ ನೋಡೋಣ. ಎಕ್ಸಾಂಪಲ್, ಅಂದ್ರೇನು? ಎ ಆನ ಅಷ್ಟೇ, ಒಂದೊಂದಾಗಿ ಹೋಗೋಣ. ಅಂದ್ರೇನು? ಎ. ಜಿ ಅಂದ್ರೇನು? JI. ಯಾಕೆ JI ಅಂದ್ರೆ ಪ್ರಾರಂಭದ ಅಕ್ಷರ ಜೆ, ಇ ಅನ್ನುವ ಸೌಂಡ್ ಬರ್ತಾ ಇದೆ ಜಿಗೆ, ಅದಕ್ಕಾಗಿ ಐ. ಸೊ ಇದು ನೋ ಪ್ರಾಬ್ಲಮ್. ಓಕೆನಾ? ನೋ ಪ್ರಾಬ್ಲಮ್ ಅಲ್ವಲ್ಲ? ಈಗ ನೋಡೋಣ 0 ಜಾಗದಲ್ಲಿ 0 ಪ್ಲೇಸ್ ನಲ್ಲಿ ಎನ್ ಯಾಕೆ ಬರ್ದಿದೀವಿ? 0 ಇದೆ ಮೇಡಮ್. ಅದು ಸೈಲೆಂಟ್ ಅದೇ ಬರ್ತಾ ಇದೆ ವರ್ಡ್ ಹೆಸರು. ಹಂಗಲ್ಲ, ಸೈಲೆಂಟ್ ಅಲ್ಲ. ಉಚ್ಚರಿಸಿ ನೋಡಿ. ಉಚ್ಚರಿಸಿದಾಗ ಎನ್ ಅಂತ ಅಂಜಿ ಅಂತ ಹೇಳ್ತಾ ಇದೀವಾ ಅಥವಾ ಅಂಜಿ ಅಂತ ಹೇಳ್ತಾ ಇದೀವಾ? ಅಂಜಿ, ಅಂಜಿ. ಕಾಮನ್ ಆಗಿ ಎ ಬರ್ದಿದೀವಿ. ಜಿ ಅನ್ನುವಾಗ JI ಬರ್ದಿದೀವಿ. ಸೊ 0 ಜಾಗದಲ್ಲಿ ಏನಿದೆ? ಎನ್ ಇದೆ. ಎನ್ ಯಾಕಿದೆ? ಅನ್ನೋ ಸೌಂಡ್ ಬರ್ತಾ ಇದೆ. ಅಂಜಿ ಹೆಸರನ್ನು ಉಚ್ಚರಿಸುವಾಗ ಅಂತ ಸೌಂಡ್ ಬರ್ತಾ ಇದೆ. ಅದಕ್ಕಾಗಿ ನಮಗೆ 0 ಜಾಗದಲ್ಲಿ ಎನ್ ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಇದೀವಿ. ಮುಂದೆ ನೋಡೋಣ. ಪಾಂಡು, ಪಾ ಅನ್ನುವ ಅಕ್ಷರ ನಮಗೆ ಆಲ್ರೆಡಿ ಗೊತ್ತು. ಓಕೆನಾ? PA ಪಾ. DU ಡು ಆಲ್ರೆಡಿ ನಮಗೆ ಅಕ್ಷರಗಳ ಪದ್ಧತಿ ಬಂದಿದೆ. ಈಗ ನಮಗೆ ಸಮಸ್ಯೆ ಎಲ್ಲಿ ಇರೋದು? 0 ಜಾಗದಲ್ಲಿ ಎನ್ ಯಾಕೆ ಬರ್ದಿದೀವಿ?
ಸೊ ಆಗ ಏನ್ ಮಾಡ್ಬೇಕು, ನಮ್ಗೆ ಹಂಗ ಡೌಟ್ ಬಂದಾಗ ಒಂದ್ಸಲ ನಮ್ ಬಾಯಿಂದ ನಾವು ಆ ಹೆಸರನ್ನು ಉಚ್ಚರಿಸಬೇಕು. ಪಾಂಡು, ಪಾನ್ ಅಂತ ಹೇಳ್ತಾ ಇದೀವ, ಪಾಮ್ ಅಂತ ಹೇಳ್ತಾ ಇದೀವ. ಪಾನ್ ಅಂತ ಹೇಳ್ತಾ ಇದೀವಿ. ಸೊ ಅದಕ್ಕಾಗಿ ಎನ್ ಸೇರಿಸ್ತಾ ಇದೀವಿ. ಎರಡೇ ಸೌಂಡ್, ಒಂದು ಎಂ 0 ಜಾಗದಲ್ಲಿ, ನಾವು ಬರೆಯುವ ಹೆಸರಿನಲ್ಲಿ 0 ಬಂದ ಪ್ಲೇಸ್ ನಲ್ಲಿ ಒಂದು ಅಮ್ಮ ಅಂತೀವಿ, ಇಲ್ಲ ಅನ್ನ ಅಂತೀವಿ. ಆ ಎರಡರಲ್ಲಿ ಅಮ್ಮ ಅಂದ್ರೆ ಯಾವ ತರ ಬರಿಬೇಕು, ಎಂ. ಅನ್ನ ಅಂದ್ರೆ ಎನ್. ಅಷ್ಟೇನಿಲ್ಲ. ಆ ಹೆಸರುಗಳು ಯಾವ ತರ ಇರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಇದೀವಿ ಅಷ್ಟೇ. ಪಾನ್, PAN. ಡು, DU. ರಂಗ, RANGA. ರನ್, ರನ್ಗ ಅಂತ ಹೇಳ್ತಾ ಇದೀವಿ ಆಗ್ಲಿ, ರಂಗ ಅಂತ ಹೇಳ್ತಾ ಇಲ್ವಲ್ಲ. ಸೊ ಅದಕ್ಕಾಗಿ RA ರಾ, ಅನ್, ಎನ್, GA ಗ ಕಾಮನ್. ರನ್ಗ ಅಂತ ಹೇಳ್ತಾ ಇದೀವಾಗ್ಲಿ, ರಂಗ ಅಂತ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು, ರಂಗ ಅನ್ನುವ ಒಂದು ಹೆಸರಿಗೆ ಸ್ಪೆಲ್ಲಿಂಗ್ಸ್ RANGA, ರಂಗ. ಹೌದು ಮೇಡಮ್. ಕಾಂತ, KA ಅಂದ್ರೆ THA ತಾ. ಫಸ್ಟ್ ಆ ಕಡೆ ಈ ಕಡೆ ನೋಡ್ಬಿಡೋಣ. 0 ಪ್ಲೇಸ್ ನಲ್ಲಿ ಏನು, ನಾವಿಲ್ಲಿ ಹೆಣ್ ಅಂತ ಬರ್ದಿದೀವಿ. ಎನ್ ಅನ್ನುವ ಅಕ್ಷರ ಸರಿಯಾ ತಪ್ಪ, ನಾವ್ ಒಂದ್ಸಲ ಉಚ್ಚರಿಸಿ ನೋಡ್ಬೇಕು. ಕಾಂತ ಅಂತ ಹೇಳ್ತಾ ಇದೀವ, ಕಾಂತ ಅಂತ ಹೇಳ್ತಾ ಇದೀವ, ಅಷ್ಟೇ, ಏನಿಲ್ಲ. ಕಾಂತ. ಸೊ KANTHA, ಕಾಂತ. ಓಕೆನಾ. ಶಾಂತಿ, ಶಾ ಅಂದ್ರೆ SHA, ಶಾ. ತಿ ಅಂದ್ರೆ THI, ತಿ. ಈಗ 0 ಪ್ಲೇಸ್ ನಲ್ಲಿ ನಮ್ಗೆ ಏನಿದೆ, ಅನ್ ಅಂತ ಇದೀವ, ಅಮ್ಮ ಅಂತ ಇದೀವ. ಒಂದ್ಸಲ ಉಚ್ಚರಿಸಿ ನೋಡೋಣ. ಶಾಂತಿ ಅಂತ ಹೇಳ್ತಾ ಇದೀವ, ಶಾಂತಿ ಅಂತ ಹೇಳ್ತಾ ಇದೀವ. ಶಾಂತಿ ಅಂತ ಅದೇ ಅಷ್ಟೇನಿಲ್ಲ, ಅದೇ ಬೇಕಾಗಿರೋದು ನಮ್ಗೆ. ಓಕೆನಾ. ಶಾನ್ ತಿ, ಶಾನ್ ತಿ. ಓಕೆನಾ. ಕ್ಲಿಯರಾ? ಕ್ಲಿಯರ್ ಮೇಡಮ್. 0 ಪದ್ಧತಿ ಕಲ್ತ್ ಬಿಟ್ಟಿದೀವಲ್ಲ ಈಗ. ಸ್ವಲ್ಪ ಎಕ್ಸಾಂಪಲ್ ಕೂಡ ನೋಡಿದೀವಿ. ಓಕೆನಾ. ಈಗ ನಾವ್ ಏನ್ ಕಲ್ತಿದ್ವಿ, 3 ಪದ್ಧತಿಗಳು. ಒಂದು ಅಕ್ಷರಗಳು ಇಂಗ್ಲಿಷ್ ನಲ್ಲಿ ಹೇಗೆ ಬರೆಯಬೇಕು ಅನ್ನುವ ಮೊದಲನೇ ಪದ್ಧತಿ ಕಲ್ತಿದ್ದೇವೆ. ಅದೇ ರೀತಿಯಲ್ಲಿ ಅಕ್ಷರಗಳ ಮಧ್ಯ, ಅಂದ್ರೆ ನಾವು ನೋಡುವ ಹೆಸರಿನ ಮಧ್ಯ, ಕನ್ನಡ ಹೆಸರಿನ ಮಧ್ಯದಲ್ಲಿ 0 ಬಂದಾಗ ಇಂಗ್ಲಿಷ್ ನಲ್ಲಿ ಯಾವ ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲದೆ ಬರೆಯಬೇಕು ಅನ್ನುವ ಪದ್ಧತಿ, 0ಗಳ ಪದ್ಧತಿ ಕೂಡ ನಾವು ಈ ಕ್ಲಾಸ್ ನಲ್ಲಿ ಕಲ್ತಿದ್ದೇವೆ. ಓಕೆನಾ. ಈಗ ಎಕ್ಸಾಂಪಲ್ಸ್ ಕೂಡ ನೋಡಿದ್ದೇವೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಇನ್ನಷ್ಟು ಎಕ್ಸಾಂಪಲ್ಗಳು ನೋಡಿ ಮುಂದುವರಿಯೋಣ. ಓಕೆನಾ. ಇದರಲ್ಲಿ ನಿಮಗೆ ಈಗ ಏನ್ ಮಾಡ್ಬೇಕು ಅಂದ್ರೆ, 0ಗಳು ಬಂದ ಹೆಸರುಗಳನ್ನು ಸ್ವಲ್ಪ ಕೂಡಿಸಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರ್ದಾದ್ರು ಇರುತ್ತಲ್ಲ, ಆತರ 0 ಇರ್ಬೇಕು ಅಂತ ಏನಿಲ್ಲ. ಯಾವ ಹೆಸರನ್ನಾದ್ರೂ ಸರಿ, ಒಂದು 50% ನೀವು ಕಲ್ತಿದಿರಲ್ಲ, ಒತ್ತಕ್ಷರಗಳು ಬಿಟ್ಟು ಇನ್ನು ಮಿಕ್ಕಿದ ಹೆಸರುಗಳೆಲ್ಲ ಒಂದು ಲೆಕ್ಕ, ಅಂದ್ರೆ ಒಂದು ಪುಸ್ತಕದಲ್ಲಿ ಬರೆದುಕೊಂಡು ಆ ಹೆಸರುಗಳನ್ನು ಇಂಗ್ಲಿಷ್ ನಲ್ಲಿ ಬರೆಯಲು ಪ್ರಾರಂಭ ಮಾಡಿ. ಓಕೆನಾ. ನಾವು ಕೊಡೋ ಎಕ್ಸಾಂಪಲ್ ಇಲ್ಲಿ ನೋಡೋಣ, ಈ ಪುಸ್ತಕದಲ್ಲಿ ಕೊನೆಯದಾಗಿ. ನೀವು ಟ್ರೈ ಮಾಡ್ಬೇಕು, ಕನ್ಫರ್ಮ್ ಮಾಡ್ಕೋಬೇಕಲ್ಲ. ನನ್ಗೆ ಇಲ್ಲಿವರೆಗೆ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕಲ್ವಾ. ಓಕೆ, ವೆರಿ ಗುಡ್. ಓಕೆನಾ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾಳೆ ನೋಡೋಣ. ಓಕೆನಾ. ಓಕೆ, ಬಾಯ್. ಬಾಯ್ ಮೇಡಮ್.